ರೈತರ ಪರಿಹಾರದ ಹಣ ಸಾಲಕ್ಕೆ ಜಮಾ ಮಾಡಿದರೆ ಶಿಸ್ತಿನ ಕ್ರಮ ಡಿಸಿ. ಬರಗಾಲದ ಪರಿಹಾರವನ್ನು ಸರ್ಕಾರಗಳು ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದು, ಅದನ್ನು ಬ್ಯಾಂಕ್ನವರು ರೈತರ ಸಾಲಕ್ಕೆ ಜಮಾ ಮಾಡುತ್ತಿರುವುದು ಕೇಳಿಬರುತ್ತಿದೆ. ಇದನ್ನು ಕೂಡಲೇ ನಿಲ್ಲಿಸಬೇಕು. ಸಾಲಕ್ಕೆ ಜಮಾ ಮಾಡಿಕೊಂಡ ಪರಿಹಾರದ ಹಣ ವಾಪಸ್ ಕೊಡಬೇಕು. ಇಲ್ಲದೆ ಹೋದರೆ ಆ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ಡಿಸಿ ಟಿ ವೆಂಕಟೇಶ್ ಎಚ್ಚರಿಸಿದರು. ಅವರು ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೃಷಿ ಚಟುವಟಿಕೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಅವರ ಸಾಲದ ಮೊತ್ತಕ್ಕೆ ಲೋನ್ಗೋಸ್ಕರ ಅದನ್ನು ಡಿಡಕ್ಷನ್ ಮಾಡಬಾರ್ದು. ಒಂದು ವೇಳೆ ಮಾಡಿ ಅವರಿಗೆ ರಿಯಂಬರ್ಸ್ ಮಾಡದೇ ಇದ್ದು ರೈತರಿಗೆ ಪರಿಹಾರವನ್ನು ಕೊಡದೇ ಇದ್ರೆ ಅವರ ಮೇಲೆ ಕೂಡ ನಾವು ಕಾನೂನು ಖಂಡಿತವಾಗಿ ತಗೊಳ್ತೀವಿ. ಈಗಾಗಲೇ 4 ಬಾರಿ ನಾನು ಹೇಳಿದ್ದೀನಿ, ಮತ್ತೊಂದ್ಸರಿ ಅದನ್ನು ವಿಚಾರಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾರು ಇಲ್ಲಿ ಭಾಗವಹಿಸಿದರೆ ಬ್ಯಾಂಕ್ ದಯವಿಟ್ಟು ಎಲ್ಲ ಅಧೀನ ಶಾಖೆಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಅದರ ಕೊಡಬೇಕಾಗುತ್ತೆ. ದಯವಿಟ್ಟು ರೈತರ ಖಾತೆಗಳಿಗೆ ಬಂದಂಥ ಯಾವುದೇ ಪರಿಹಾರ ಸಾಲಕ್ಕೆ ವಜಾವನ್ನು ಮಾಡಬಾರ್ದು. ಇದೊಂದು ವಿಚಾರ ಇದೆ. ಜೊತೆಗೆ ಈಗಾಗಲೇ ಹೇಳಿದಾಗೆ ನಾವು ಏನು ರೈತರಿಗೆ ಅವರಿಗೆ ಹೊಸ ಟೆಕ್ನಾಲಜಿಯನ್ನು ಅಳವಡಿಸಬೇಕು. ಮುಖಾಂತರ ಹೊಸ ಬಿತ್ತನೆಯ ಬೀಜಗಳನ್ನಿರ್ಬೋದು ಅಥವಾ ಹೊಸ ಏನು ಇಂಪ್ರೂವ್ಡ್ ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.